ಈ ಒಂದು ಸ್ಮಾರ್ಟ್ಫೋನಲ್ಲಿ ಪ್ರತಿಯೊಂದು ಚೆನ್ನಾಗಿದೆ, ಕ್ಯಾಮ್ರಾನು ಸಖತ್ತಾಗಿದೆ, ಪರ್ಫಾರ್ಮೆನ್ಸು ಚಿಂದಿಯಾಗಿದೆ, ಬ್ಯಾಟ್ರಿ ಮತ್ತು ಡಿಸ್ಪ್ಲೇ ಇದು ಕೂಡ ಸಖತ್ತಾಗಿದೆ. ಬಟ್ ಇದರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ. ಇದೊಂದು ಪ್ರಾಬ್ಲಮ್ ಎಲ್ಲ ಒಂದು ರಿಯಲ್ಮಿ ಡಿವೈಸಸ್ಸಲ್ಲೂ ಇರುತ್ತೆ. ಇದೊಂದು ಪ್ರಾಬ್ಲಮ್ ಮಾತ್ರ ಈ ಒಂದು ರಿಯಲ್ಮಿ 6 ಫಿಕ್ಸ್ ಮಾಡಿದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರೋದು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನಿದೆ ಇದು ನನ್ನ ಚಾನಲಲ್ಲಿ ಮೊದಲನೇ ಸ್ಮಾರ್ಟ್ಫೋನ್ ಅನ್ಬಾಕ್ಸಿಂಗ್ ವಿಡಿಯೋ ಆಗಿದೆ. ಅಂದರೆ ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ 6 ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದ್ರದ್ದು ಅನ್ಬಾಕ್ಸಿಂಗ್ ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ. ವಿಡಿಯೋ ಶುರು ಮಾಡೋಕೆ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ರೀತಿ ನಿಮಗೆ ಒಂದು ರಿಯಲ್ಮಿ 6 ಬಾಕ್ಸ್ ಅನಿಸುತ್ತೆ. ಇದು ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಳಗಡೆ ಇನ್ನೊಂದು ಚಿಕ್ಕ ಬಾಕ್ಸ್ ಕೊಡ್ತಾರೆ. ಅದರೊಳಗಡೆ ನಿಮಗೆ ಡಾಕ್ಯುಮೆಂಟೇಷನು, ವಾರಂಟಿ ಕಾರ್ಡ್ ಮತ್ತು ಕೇಸ್ ಕೊಡ್ತಾ ಇದ್ದಾರೆ. ಡೀಸೆಂಟ್ ಕ್ವಾಲಿಟಿ ಕೇಸ್ ಕೊಡ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ನಿಮಗೆ ಸಿಮ್ ಎಜಿಕ್ಟ್ ಟೂಲ್ ಕೂಡ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟು ನಿಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 30 ವಾಟ್ ಫಾಸ್ಟ್ ಚಾರ್ಜರ್ ಜೊತೆಗೆ USB-C ಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಒಂದು ಸ್ಮಾರ್ಟ್ಫೋನ್ನ ಬೂಟ್ ಮಾಡೋಷ್ಟರಲ್ಲಿ ನೀವು ನಮ್ಮ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಕೂಡ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ 64 ಮೆಗಾ ಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ. 64 ಮೆಗಾ ಪಿಕ್ಸೆಲ್ ಏನಿದೆ ಇದು ಪ್ರೈಮರಿ ಕ್ಯಾಮ್ರಾ. ಹಾಗೆ 8 ಮೆಗಾ ಪಿಕ್ಸೆಲ್ದು ನಿಮಗೆ ಅಲ್ಟ್ರಾ ವೈಡ್ ಲೆನ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ 2 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್ ಅಂದರೆ ಎರಡೆರಡು ಲೆನ್ಸ್ ಕೊಡ್ತಾ ಇದ್ದಾರೆ. ಅದು ಮ್ಯಾಕ್ರೋ ಮತ್ತು ಡೆಪ್ತ್ ಸೆನ್ಸರ್ಗೆ, ಅಂದರೆ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡೋದಕ್ಕೆ ಈ ಒಂದು ಡೆಪ್ತ್ ಸೆನ್ಸರ್ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇದರ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ 4300 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ 6.5 ಇಂಚ್ನ ಫುಲ್ HD ಪ್ಲಸ್ IPS ಡಿಸ್ಪ್ಲೇ ಸಿಗ್ತಾ ಇದೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ. ಸೊ ಇದರಲ್ಲಿ ನಾನು ಒಂದಷ್ಟು ಕ್ಯಾಮ್ರಾ ಸ್ಯಾಂಪಲ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ಫೋನ್ ಅಂದರೆ ರಿಯಲ್ಮಿ 6 ಈ ಒಂದು ಸ್ಮಾರ್ಟ್ಫೋನಿಂದನೇ ಕ್ಯಾಪ್ಚರ್ ಮಾಡಿರುವಂಥದ್ದು. ಅಲ್ಟ್ರಾ ವೈಡು ಮತ್ತು ಪೋರ್ಟ್ರೇಟು, ಮ್ಯಾಕ್ರೋ, ಆಮೇಲೆ ಈ ರೀತಿ ಒಂದಷ್ಟು ಫೋಟೋಸ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಸ್ಮಾರ್ಟ್ಫೋನ್ ಅಂತಂದರೆ ಅದರಲ್ಲಿ ಮೇನ್ ಬರೋದೇ ಪ್ರೊಸೆಸರು, ಅಂದರೆ ಪರ್ಫಾರ್ಮೆನ್ಸ್ ಹೇಗಿದೆ ಒಂದು ಸ್ಮಾರ್ಟ್ಫೋನ್ದು ಅಂತ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಮೀಡಿಯಾಟೆಕ್ ಕಡೆಯಿಂದ ಬರುವಂಥ Helio G90T ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ಪ್ರೊಸೆಸರ್ ಏನಿದೆ ಇದು 12nm ಪ್ರೊಸೆಸರು. ಹಾಗೆ ಇದ್ರ ಜೊತೆಗೆ ನಿಮಗೆ 4300 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಸೊ 12nm ಪ್ರೊಸೆಸರಿಗೆ ಅಟ್ಲೀಸ್ಟ್ ಏನಪ್ಪ 5000 mAh ಆದರೂ ಬ್ಯಾಟ್ರಿ ಕೊಡಬೇಕಿತ್ತು. ಯಾಕಂತಂದರೆ 12nm ಪ್ರೊಸೆಸರ್ ಏನಿದೆ ಅದು ಜಾಸ್ತಿ ಬ್ಯಾಟ್ರಿನ ಕನ್ಸ್ಯೂಮ್ ಮಾಡುತ್ತೆ. ಸೊ ಹಾಗಾಗಿ 5000 mAh ಬ್ಯಾಟ್ರಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಜೊತೆಗೆ 30 ವಾಟ್ ಫಾಸ್ಟ್ ಚಾರ್ಜರ್ ಕೂಡ ಕೊಡ್ತಾ ಇದ್ದಾರೆ ನಿಮಗೆ. ಸೊ ಫ್ರೆಂಡ್ಸ್, ಈ ಒಂದು ಸ್ಮಾರ್ಟ್ಫೋನಲ್ಲಿ ನಾವು ಒಂದಷ್ಟು ಗೇಮ್ಸ್ ಕೂಡ ಆಡಿದ್ದೀವಿ. PUBG ಮತ್ತು Asphalt 9 ಈ ರೀತಿ ಒಂದು 2-3 ಗೇಮ್ಸ್ ಆಡಿದ್ದೀವಿ. ಸೊ ಆಡಬೇಕಾದ್ರೆ ನಮಗೇನು ಅಷ್ಟೇನು ಲ್ಯಾಗ್ ಏನು ಫೀಲ್ ಆಗಲಿಲ್ಲ. ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ. ಇದು ಬ್ಯಾಟ್ರಿ ಮತ್ತು ಡಿಸ್ಪ್ಲೇ ಏನಿದೆ ಇದು ಕೂಡ ಸಖತ್ತಾಗಿದೆ. ಬಟ್ ಇದು ಇನ್ನೊಂದು ಏನು ಇಶ್ಯೂ ಇದೆ, ಇದು ಎಲ್ಲ ರಿಯಲ್ಮಿ ಡಿವೈಸಸ್ಗಳಲ್ಲೂ ಇದೆ ಅಂತ ತಿಳ್ಕೊತೀನಿ ನಾನು. ಯಾಕಂತಂದರೆ ಇದಕ್ಕೂ ಮುಂಚೆ Realme 3 Pro ಇದನ್ನ ಏನು ಯೂಸ್ ಮಾಡಿದೆ ನಾನು, ಇದರಲ್ಲಿ ತುಂಬಾ ಜಾಸ್ತಿ ಹೀಟಿಂಗ್ ಇಶ್ಯೂ ಇತ್ತು. ಅದೇ ಪ್ರಾಬ್ಲಮ್ ಕೂಡ ಇದರಲ್ಲೂ ಸಿಗ್ತಾ ಇದೆ ನಿಮಗೆ Realme 6ಅಲ್ಲಿ. ಅಂದರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ಬೇಸ್ ವೇರಿಯಂಟು 6GB 64GB. ಇದು 16,000 ರೂಪೀಸು ಸಿಗುತ್ತೆ. ಅಂದರೆ 15 ಇತ್ತು, ಇವಾಗ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾಕಂತಂದರೆ ಗೊತ್ತಿಲ್ಲ, ಇದು GST ಎಲ್ಲ ಜಾಸ್ತಿ ಆಗಿರಬೇಕು ಕೊರೋನಾ ವೈರಸ್ಸಿಂದ. ಸೊ ಹಾಗಾಗಿ 16,000 ರೂಪೀಸ್ ಮಾಡಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ಅಂದರೆ ರಿಯಲ್ಮಿ ಸ್ಮಾರ್ಟ್ಫೋನ್ಗಳಲ್ಲಿ ಎಲ್ಲದರಲ್ಲೂ ಈ ಒಂದು ಹೀಟಿಂಗ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊತೀನಿ ನಾನು. ಯಾಕಂತಂದರೆ ಹೇಳಿದೆ ನಿಮಗೆ Realme 3 Pro ಏನಿದೆ ಅದರಲ್ಲೂ ಹೀಟಿಂಗ್ ಇಶ್ಯೂ ಇತ್ತು. ಇವಾಗ Realme 6ಅಲ್ಲಿ ಹೀಟಿಂಗ್ ಇಶ್ಯೂ ಬರ್ತಿದೆ ಅಂತಂದರೆ ಸೊ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ. ರಿಯಲ್ಮಿ ಅವರು ಯೂಸ್ ಮಾಡ್ತಿರೋಂಥ ಕಾಂಪೊನೆಂಟ್ಸ್ ಆ ರೀತಿ ಇದೆಯಾ. ಮೊದಲು ಹೇಳ್ತಿದ್ರು ರೆಡ್ಮಿ ಫೋನ್ಗಳೇನಿದೆ ಅದು ತುಂಬಾ ಹೀಟ್ ಆಗ್ತಿತ್ತು ಅಂತ. ಬಟ್ ನಾನು ರೆಡ್ಮಿ 5 ಏನಿದೆ ಈ ಒಂದು ಸ್ಮಾರ್ಟ್ಫೋನ್ನ ತುಂಬಾ ಯೂಸ್ ಮಾಡಿಬಿಟ್ಟಿದ್ದೀನಿ. ಅದು ಆ್ಯಕ್ಚುಲಿ 2GB RAM ಮತ್ತು 16GB ROM ಇರೋವಂಥ ಸ್ಮಾರ್ಟ್ಫೋನು. ಸೊ ಅಂದರೆ 2 ವರ್ಷ ಆಯಿತು. ಆದರೂ ನಾನು ಅಷ್ಟೊಂದು ಹೆವಿ ಯೂಸೇಜ್ ಮಾಡಿದ್ದೀನಿ ಆ ಒಂದು ಸ್ಮಾರ್ಟ್ಫೋನ್ನ. ಬಟ್ ಇದುವರೆಗೂ ನನಗೆ ಅಷ್ಟೇನು ಹೀಟ್ ಅಂದರೆ ಈ
ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಅಂದರೆ ಅಬ್ಸರ್ವ್ ಅಂತಂದರೆ ಅಷ್ಟೇನು ಹೀಟ್ ಗೊತ್ತಾಗಲಿಲ್ಲ ನನಗೆ, ಅಷ್ಟು ಹೀಟ್ ಮಾಡುತ್ತೆ ಆ ಒಂದು ಸ್ಮಾರ್ಟ್ಫೋನ್ ಅಂತ. ಬಟ್ ಈ ಒಂದು ಸ್ಮಾರ್ಟ್ಫೋನು ನಾನು ಗೇಮ್ ಮಾಡ್ತಿರ್ಬೇಕಾದ್ರೆ ಫೀಲ್ ಆಗ್ತಿತ್ತು, ಕೈಯೆಲ್ಲ ಫುಲ್ ಬಿಸಿ ಆಗೋದು. ನಾನು ಬೇಕಾದ್ರೆ ನಮ್ಮ ಶರ್ಟ್ನ ಐರನ್ ಮಾಡ್ಕೊಡ್ಬೋದು, ಅಷ್ಟು ಮಟ್ಟಿಗೆ ಬಿಸಿ ಆಗ್ತಿತ್ತು. ಸೊ ಅಂದರೆ ಒಂದು ಹಾಫ್ ಆನ್ ಅವರ್ ಅಥವಾ 3/4 ಗಂಟೆ ಆಗ್ತಿದ್ದಂಗೆ ತುಂಬಾ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ತುಂಬಾ ಜಾಸ್ತಿ ಟೆಂಪ್ರೇಚರ್ ಲೆವೆಲ್ ಇರೋ, ಅಂದರೆ ಜಾಸ್ತಿ ಟೆಂಪ್ರೇಚರ್ ಇರುತ್ತಲ್ಲ ಅಂಥ ಜಾಗದಲ್ಲಿ ನೀವೇನಾದರೂ ವರ್ಕ್ ಮಾಡ್ತಿದ್ರ ಅಂತಂದರೆ ಅದ್ರ ಜೊತೆಗೆ ನೀವು ತುಂಬಾ ಫುಲ್ ಬ್ರೈಟ್ನೆಸ್ ಕೊಟ್ಬಿಟ್ಟು ನೀವೊಂದು ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತೀರಾ ಅಂತಂದರೆ ಸನ್ಲೈಟ್ ಅಂದರೆ ಡೇ ಲೈಟ್ ಟೈಮಲ್ಲಿ, ಅವಾಗ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಅದು ಇನ್ನೂ ಜಾಸ್ತಿ ಹೀಟ್ ಆಗುತ್ತೆ. ಯಾಕಂತಂದರೆ ನಾವು ಲೋ ಲೈಟ್ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಗೇಮ್ ಮಾಡಬೇಕಾದ್ರೆ ಅಷ್ಟು ಹೀಟ್ ಆಗೋದು. ಇನ್ನು ಒಳಗಡೆ ಅಂದರೆ ಹೊರಗಡೆ ಹೋದಾಗ ಸನ್ಲೈಟಲ್ಲಿ ಟೆಂಪ್ರೇಚರ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ಒಂದು ಸ್ಮಾರ್ಟ್ಫೋನ್ನ ಫುಲ್ ಬ್ರೈಟ್ನೆಸ್ ಕೂಡ ಕೊಟ್ಕೊಂಡು ಯೂಸ್ ಮಾಡ್ತಿರ್ತೀವಿ. ಸೊ ಫೋನ್ ಏನಿದೆ ಇದು ಆ್ಯಕ್ಚುಲಿ ತುಂಬಾ ಜಾಸ್ತಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪ್ರೈಸಲ್ಲಿ ಬೇರೆ ಒಂದು ಯಾವ್ದಾದ್ರು ಒಂದು ಸ್ಮಾರ್ಟ್ಫೋನ್ ಕಾಂಪಿಟೇಷನ್ ಕೊಡುತ್ತೆ ಅನ್ನೋದಾದರೆ ಅದು ಪೋಕೋ M2 Pro ಮತ್ತು ರೆಡ್ಮಿ ನೋಟ್ 9 ಏನಿದೆ, ರೆಡ್ಮಿ ನೋಟ್ 9 Pro, ಈ ಎರಡು ಸ್ಮಾರ್ಟ್ಫೋನ್ಗಳು ಕಾಂಪಿಟೇಷನ್ ಕೊಡುತ್ತೆ ಈ ಒಂದು ಸ್ಮಾರ್ಟ್ಫೋನ್ಗೆ, Realme 6ಗೆ. ಸೊ ನನಗೆ ಅನಿಸ್ದಂಗೆ ಪೋಕೋ M2 Pro ಏನಿದೆ ಇದು ಇದಕ್ಕಿಂತ ತುಂಬಾ ಒಳ್ಳೆ ಸ್ಮಾರ್ಟ್ಫೋನ್ ಅಂತ ಅನಿಸುತ್ತೆ. ಯಾಕಂತಂದರೆ ಅದು ಒಳ್ಳೆ ಸ್ಮಾರ್ಟ್ಫೋನೇ, ಬಟ್ ಅದರಲ್ಲಿ ಒಂದಷ್ಟು ಬ್ಲೋಟ್ವೇರ್ಸ್ ಆಗಿದೆ, ಆಮೇಲೆ ಬ್ಯಾನ್ ಆಗಿರುವಂಥ ಒಂದಷ್ಟು ಆ್ಯಪ್ಸ್ಗಳೆಲ್ಲ ಕೂಡ ಅದರಲ್ಲಿ ಇದೆ. ಸೊ ಅಂದರೆ ಸೆಕ್ಯೂರಿಟಿ ಇಶ್ಯೂ ಅನ್ನೋದೊಂದು ಬಿಟ್ಟರೆ ಪೋಕೋ M2 Pro ಅಲ್ಲಿ ಅದು ಇದಕ್ಕಿಂತ ತುಂಬಾ ಚೆನ್ನಾಗಿದೆ ಆ ಒಂದು ಪ್ರಾಡಕ್ಟುವೆ. ಸೊ ಇಷ್ಟೇ ಅದೇ ವಿಡಿಯೋದಲ್ಲಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಟೆಕ್ನಾಲಜಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಟೆಕ್ ನ್ಯೂಸ್ ಅಥವಾ ಟೆಕ್ನಾಲಜಿ ವೀಡಿಯೋಸಲ್ಲಿ ಸಿಗೋಣ.